ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನು ವ್ಲಾಗ್ ಅಂತ ಹೇಳಿದ್ರೆ, ನಿಮ್ಗೆ ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರ, ವರ್ಕ್ ವ್ಲಾಗು. ಅಂದರೆ ಇವತ್ತು ಒಂದು ವರ್ಕ್ ಇದೆ. ಸೊ ಒಂದು ಸಿಂಪಲ್ ಮೇಕಪ್ ಆರ್ಡರ್ ಇದೆ. ಸೊ ಅದರಿಂದ ಬೆಳಗ್ಗೆನೇ 2:45ಗೆಲ್ಲ ಎದ್ದು ಸ್ನಾನ ಮಾಡಿ ಈಗ ರೆಡಿ ಆಗ್ತಾಯಿದ್ದೀನಿ. ಏಕೆ ಅಂತ ಹೇಳಿದ್ರೆ, ಬೇಗ ಕ್ಲೈಂಟು ಮೈಸೂರಿಗೆ ಹೋಗಬೇಕಂತೆ. ಸೊ ವಿತಿನ್ 1.5 ಅವರ್ ಒಳಗಡೆ ಮೇಕಪ್ ಕಂಪ್ಲೀಟ್ ಮಾಡಿಕೊಡ್ಬೇಕು. ಸೊ ಅದರಿಂದ ಬೇಗನೆ ಎದ್ದು ಎಲ್ಲ ರೆಡಿ ಆಗ್ತಾಯಿದ್ದೀನಿ. ಪಾಪ ಏನು ಶೆಕೆ ಹೊಡಿತೈತೆ ನೋಡು. ಅಪ್ಪ, ನಂಗೆ ಶೆಕೆನ ಹಿಂಗೇನೆ. ಎಲ್ಲ ಖರ್ಚಿಫೆಲ್ಲ ಆಯಿತು ಪಾಪ. ಎಲ್ಲ ನೋಡಿ, ಆಗಲೇ ಎದ್ದೇ ಬಿಡ್ತಿದ್ದು. ಲಡ್ಡುವ ಹಿಂಗೆ ಅವನು ಎಲ್ಲ ರೆಡಿ ಆಗಂಗಿಲ್ಲ, ಪಟ್ ಅಂತ ಎದ್ಬಿಡ್ತಾನೆ. ಸರಿನೂ ಹಂಗೆ ಇಷ್ಟು ಬೇಗ ಆಗಲೇ 1 ವಾರ ಆಗೋಯ್ತು. ಲಡ್ಡು ಬಿಟ್ಟು ಲಾಸ್ಟ್ ವೀಡಿಯೋ ನೋಡಿರೋರನ್ನೊಬ್ರು ಕೇಳಿದ್ರು, ಅಷ್ಟು ಬೇಗ ಏನಕ್ಕೆ ಎದ್ದೇಳ್ತೀರಾ ಅಂತ. ಇದೇ ರೀಸನ್. ಆಮೇಲೆ ರೆಡಿ ಆಗೋಕ್ಕೂ ಬಿಡಲ್ಲ ಅವನು. ಅದಕ್ಕೇ ಬೇಗ ಎದ್ಬಿಟ್ರೆ ಅವನ್ನ ಸ್ವಲ್ಪ ಸಮಾಧಾನ ಮಾಡಿ ಆಮೇಲೆ ಅವನು ಹೊರಡೋಕ್ಕೆ ಸರಿ ಹೋಗುತ್ತೆ. ಅದಕ್ಕೋಸ್ಕರನೇ ನಾನು ಸ್ವಲ್ಪ ಏನು ಆಲ್ಮೋಸ್ಟ್ 1 ಅವರ್ ಬೇಗನೆ ಎದ್ಬಿಡ್ತೀನಿ. ಎಲ್ಲ ರೆಡಿ ಆಗಾಯಿತು. ದೇವ್ರ ಪೂಜೆ ಮಾಡಿಬಿಟ್ಟು ಕಾಫಿ ಕುಡಿದ್ಬಿಟ್ಟು ಹೊರಡೋದು. ಈಗ ತಾನೇ ಪೂಜೆ ಆಯಿತು. ಆಲ್ರೆಡಿ ಪಾಪು ಎದ್ಬಿಟ್ಟು ಇಷ್ಟೇ. ಅವನು ಏನು ಮಾಡೋದು ತೋರಿಸ್ತೇನೆ ರೀ. ಲಡ್ಡು ಎದ್ಬಿಟ್ಟು ಆಗ್ಲೇ ವಾ, ಎದ್ಬಿಟ್ಟು ಆಗ್ಲೇ. ಏ ಉಂಗಿರಾಜ, ಏಯ್ ಗುದ್ಬಿಡ್ತೀನಿ ಹಂಗೆ. ಎದ್ದೇ ಬಿಟ್ಟು ಆಗಲೇ. ಇನ್ನು ಈಗ ತಾನೆ ಮನಸ್ಸು ಒಂದು ಸ್ವಲ್ಪ ತಾಗಿಲ್ಲ. ಏ ಪುಟಾಣಿ, ಸರ್ ಬಾ. ಹೋಗೋ ಸಣ್ಣಕ್ಕೆ ಬೇಗ ಲೇಟ್ ಆಯ್ತಲೇ. ನನ್ನ ಫ್ರೆಂಡ್ ಒಬ್ಬರು ಮೆಸೇಜ್ ಮಾಡಿದರು. ಏನಂದರೆ, 5 ಗಂಟೆಗೆ ಹೋಗೋದಕ್ಕೆ 2 ಗಂಟೆಗೆ ಎದ್ದೊಳ್ತೀಯ, ಇವೆಲ್ಲ ಡವ್ ಸುಮ್ಮನೆ ಎದ್ಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ಯಾ ಅಂತ. ಅವ್ರಿಗೇನು ಗೊತ್ತು ನಮ್ಮ ವರ್ಕ್ ಹೆಂಗಿರುತ್ತೆ ಅಂತ. ಮಾತಾಡೋರು ಹಿಂದೆ ಮಾತಾಡ್ತಾನೆ ಇರ್ತಾರೆ, ಮಾತಾಡ್ಕೊಳ್ಳಿ ಬಿಡಿ, ನಮಗೇನು. ನಾವು ಎದ್ದ ತಕ್ಷಣ ಹಂಗೆ ಮುಖ ತೊಳ್ಕೊಂಡು ಹೊಡೋಗ್ಬಿಡೋ ಥರದ್ದಲ್ಲ ನಾನು ಮಾಡೋ ಕೆಲಸ. ನನ್ನ ಕೆಲಸನೇ ದೇವರು ನನಗೆ. ಸೊ ನಾನು ಎದ್ದು ಮನೇಲೆಲ್ಲ ಕೆಲಸ ಮುಗಿಸಿ ಆಮೇಲೆ ಪೂಜೆ ಮಾಡಿ ಹೋಗ್ತಾಯಿದ್ದೆ. ಬಟ್ ಇವಾಗ ನನಗೇನು ಕೆಲಸ ಇಲ್ಲ, ಯಾಕೆಂದರೆ ಇವಾಗ ಬಾಣಂತಿ. ಸೊ ಅಮ್ಮ ಎಲ್ಲ ಕೆಲಸ ಮುಗಿಸ್ಕೊಂಡಿರುತ್ತೆ. ಎದ್ದು ಮುಖ ತೊಳೆದು ಸ್ನಾನ ಮಾಡಿ ರೆಡಿಯಾಗಿ, ಮಗು ಪದೇ ಎದ್ದೊಳ್ತಿರ್ತಾನೆ, ಅವನಿಗೆ ಫೀಡ್ ಮಾಡಿ ಡ್ರೆಸ್ ಚೇಂಜ್ ಮಾಡಿ, ತಿರ್ಗಿ ಒಂದೊಂದ್ಸಲಿ ನನ್ನ ಬಟ್ಟೆಗೆ ಏನಾದರೂ ಮಾಡಿಬಿಡ್ತಾನೆ ಅಂತ ಭಯಕ್ಕೆ ಅವನ್ನ ಸ್ವಲ್ಪ ಇದು ಮಾಡಿಕೊಂಡು ಮೇಂಟೈನ್ ಮಾಡಿಕೊಂಡು, ಅವನಿಗೂ ಇದಾಗಬಾರ್ದು, ನನಗೂ ಏನೂ ಇದಾಗಬಾರ್ದು. ಸೊ ಸೇಫಾಗಿ ಕೆಲಸ ಮಾಡ್ಕೊಂಡು ಬರಬೇಕು. ಸೊ ಇದೆಲ್ಲ ಟಾಪಿಕ್ಸ್ ಇರುತ್ತೆ. ಅವ್ರಿಗೇನು ಗೊತ್ತು ಅಲ್ವಾ. ಲಡ್ಡು ಇಲ್ಲಿ ಬುಡ್ಡು, ಈ ಬುಜ್ಜನಿ ನೋಡಿ ಹೆಂಗಿರೋದು. ಲಡ್ಡು ಮುಖ ಸಿಂಟ್ರಿಸ್ಕೊಂಡೇ ಇರ್ತಾರೆ. ಸಿಂಟ್ರಪ್ಪ, ಯಾವಾಗೂ ಸಿಂಡ್ರೆ ಇದು. ಇಲ್ಲೋಡಿಲ್ಲಿ ಈ ಲಡ್ಡು ಅಷ್ಟೇ. ಇವತ್ತು ಅಮ್ಮನ ಕತೆ. ಹೋದ ವಾರ ಆದರೂ ಸ್ವಲ್ಪ ನಿದ್ದೆ ಮಾಡಿದ್ದ. ಈ ವಾರ ಫುಲ್ಲು ಕಣ್ಣು ಇಷ್ಟು ತಪ್ಪ ಬಿಟ್ಟಾನೆ ಅಂದರೆ ಇದು ಮಲಗ್ದಂಗೆ ಇವನು. ಏಯ್ ಸುಬ್ರಾಯ, ಏಯ್ ಗುಂಡು, ಇಲ್ಲೋಡಿಲ್ಲಿ ಇಷ್ಟು ಬೇಗ ಏನಕ್ಕೆ ಇದ್ದೆ ನೀನು? ಗೊಂಬೆ ಹಿಂಗೆ ಇದ್ದಿತ್ತಲ್ಲ. ಅಪ್ಪುಚಿನಿ ಹೋಗು ಅಂತಾನೆ ಮಾತು ಮುಂಚೆ. ಮಲಗಿಸ್ಬಿಡ್ತೇನೆ. ಬಾಪಚ್ಚ ನೀನು ಫಸ್ಟು. ಏಯ್ ಪಚ್ಚಳು ಸುಮ್ಮನೆ. ಏನು ಮಾಡ್ತಾನ ನಂದ? ರೆಡಿ ಆಯ್ತವನ? ಬಿದ್ದೈತಪ್ಪ ತಂದೆ. ನೋಡು, ನನ್ನ ಫೋನಲ್ಲಿ ಏನು ಬೆಳ್ಳ ಕಾಣಿಸ್ತವನೆ. ಎತ್ಕೋತಾನೆ ಅಂತ. ಅವನ ಮುಂದೆ ಯಾರು ನಿಂತಿರಂಗೆ ಇಲ್ಲ, ಎತ್ಕೊಬಿಡ್ತಾನೆ ಅಂತ. ಕೆಲ್ಸಕ್ಕೆ ಟೈಮ್ ಐತಲ್ಲಿ.
ನೀನು ಟಚ್ ಮಾಡು ಸರಿನಾ. ಮಲಗಿದ್ರೆ 2 ಅವರ್ ಎದುಳಲ್ಲ ಹುಯ್ ಅಂತಾನೆ ಪುಟಾಣಿ. ಹುಯ್ ಹುಯ್ ಬಂದ 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 ಬಂದ. ಕಾಫಿ ಕುಬ್ಬುತ್ತು ರೆಡಿ ಆಗ್ಬಿಟ್ಟು ಹೋಗೋದು. ಬಾಯ್ ಬಾಯ್ ಲತ್ತು ಬಾಯ್. ಅಯ್ಯೋ ಲೇಟ್ ಆಗ ಅಪ್ಪ ತಂದೆ ನೀನು ಬೇಗ ರೆಡಿ ಆಗು, ಲೇಟ್ ಆಯ್ತಲ್ಲಿ. ಏಯ್ ಸ್ವಲ್ಪ ನೀನು ಹಾಂ ಏನು ಹೋಗಿ ನೀನು ಅಕ್ಕ ಹತ್ರ ಹೋಗು. ಸರಿ, ನಿನ್ನ ಜೊತೆ ಆಡ್ಕೊಂಡಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಮಲ್ಕೋಬೇಡ ನೀನು. ನೋಡಿ ನೋಡಿ ಗುಂಡಡಿ ಗುಂಡು ವಿಡಿಯೋ ಮಾಡೋದೇ ಮರ್ತೋಗ್ಬಿಟ್ಟೆ. ಮಗು ಬೇರೆ ಎಚ್ಚಿಟ್ಟಿದ್ನ, ಅವನು ಕಾಲ್ ಮಾಡಿ ಅವ್ನು ಇದು ಮಾಡಿ ಬರೋಷ್ಟರಲ್ಲಿ ವಿಡಿಯೋ ಮಾಡೋದೇ ಮರ್ತೋಗ್ಬಿಟ್ಟೆ. ಇವಾಗ ಹೊರಟಿದ್ದೀವಿ. ಟೈಮ್ ಇವಾಗ ಬಂದು ಕರೆಕ್ಟಾಗಿ ಶಾಪ್ 5 o'clock ಆಗಿದೆ. ಲಾಸ್ಟ್ ಟೈಮ್ 4:30ಗೆ ಬಿಟ್ಟಿದ್ವಿ, ಇವತ್ತು 5 o'clockಗೆ ಬಿಟ್ಟಿದ್ದೀವಿ. ಅಲ್ಲಿ ಹೋಗೋ ಅಷ್ಟರಲ್ಲಿ 5:30 5:40ಗೆಲ್ಲ ಬನ್ನಿ ಅಂತಂದ್ರು. ಬಟ್ ಇಲ್ಲಿಂದ ನನಗೆ 15 minutes ತೋರಿಸ್ತಿದೆ ಅಷ್ಟೇ. ಸೊ ಹೆವಿ ಲಾಂಗ್ ಏನಿಲ್ಲ, ಹತ್ರನೇ ಇದೆ. ಆಲ್ಮೋಸ್ಟ್ ನಾನು ಇವಾಗ ತೊಗೊಳ್ತಾ ಇರೋದೆಲ್ಲ ಹತ್ರ ಇರೋದೆ. ಇನ್ನು ಸೂರ್ಯೋದಯ ಆಗಿಲ್ವಲ್ಲ, ಅದಕ್ಕೆ ಕತ್ಲು ಥರ ಇದೆ. ಇದೊಂಥರ ಫೀಲಿಂಗ್ ಚೆನ್ನಾಗಿದೆ ನನಗೆ. ಯಾರ ಕಣ್ಣು ಬೆಳೆದೇ ಹೋದರೆ ಸಾಕು. ತುಂಬ ಜನ ಅನ್ಕೊಂತಾರೆ ಮಗುಗೆ ಹಾಲು ಬಿಡಿಸ್ಬಿಟ್ಟೆ ಅಂತೆಲ್ಲ ಕೇಳ್ತಾರೆ. ಇಲ್ಲ, ಇಷ್ಟು ಬೇಗ ಏನಿಗೆ ಮಾಡೋಣ. ಬಟ್ ಕೆಲಸ ಮಾಡಿಲ್ಲ ಅಂದರೆ ನಡಿಬೇಕಲ್ಲ. ಇವತ್ತು ಆ್ಯಕ್ಚುಲಿ ಕೆಳಗಡೆ ಬರ್ತಾ ಇರ್ಬೇಕಾರೆ ನಮ್ಮ ಮನೆ ಹತ್ರ ಒಂದು ಅಜ್ಜಿ ಇದ್ದಾರೆ ಕೆಳಗಡೆ. ಅವರು ಕೇಳಿದ್ರು, ಇಷ್ಟು ಬೇಗ ಯಾಕಮ್ಮ ಕೆಲ್ಸಕ್ಕೆ ಹೋಗ್ತಿದ್ಯಾ ಇಷ್ಟು ಬೆಳಗ್ಗೆಲ್ಲಿ ಅಂತ. ಬಟ್ ಹೋಗೋದಲ್ಲ, ನಾನೇನು ಫುಲ್ ಡೇ ಏನಿರಲ್ವಲ್ಲ. ಬೆಳಗ್ಗೆ ಹೋಗ್ತೀನೋ ಒಂದು ಅಮ್ಮ ಅಂದರೆ 4 hours ವರ್ಕ್ ಮಾಡೋದು ಬರ್ತಾ ಇರೋದು ಅಷ್ಟೇ ಅಲ್ವಾ, ಅದರಿಂದ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಯಾರ್ಯಾರು ಮೇಕಪ್ ಮಾಡಿಸ್ಕೊಟ್ಟು ಕಲ್ತಿದ್ರೆ ನಾನು ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡಿ. ನೀವು ಏನಾದರೂ ನನಗೆ ಕಾಂಟ್ಯಾಕ್ಟ್ ಮಾಡಿ, ಓಕೆನಾ. ನಾನು ಲೊಕೇಶನ್ ರೀಚ್ ಆದಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ, ಓಕೆ. ಈಗ ಸರಕ್ಕೆ ಸಿಗ್ನಲ್ಗೆ ಬಂದ್ವಿ. ಕತ್ರಗುಪ್ಪೆನೇ ಇರೋದು, ತುಂಬ ಲಾಂಗ್ ಏನಿಲ್ಲ. ಹೋದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವರೇ ನನ್ನ ಕ್ಲೈಂಟ್ ಕೀರ್ತಿ ಅಂತ. ಸೊ ನಾನು ಬರೋಷ್ಟರಲ್ಲಿ ರೆಡಿ ಇದ್ದರು. ಸೊ ಹೋಗಿದ ತಕ್ಷಣನೇ ಐಟಮ್ಸ್ ಎಲ್ಲ ಎತ್ತಿಟ್ಕೊಂಡು ಮೇಕಪ್ ಸ್ಟಾರ್ಟ್ ಮಾಡಿದೆ. ಅಂದರೆ ಸ್ಯಾರಿ ಡ್ರೈಪಿಂಗು, ಹೇರ್ ಸ್ಟೈಲು ಮತ್ತು ಮೇಕಪ್ಪು 3 ಕೂಡ ಇತ್ತು. ಸೊ ಫಸ್ಟ್ ಹೋಗಿದ ತಕ್ಷಣ ಸ್ಯಾರಿ ಡ್ರೈಪ್ ಮಾಡಿಕೊಂಡು ಹೇರ್ ಜಸ್ಟ್ ಕ್ರಿಂಪ್ ಮಾಡ್ಕೊಂಡಿದ್ದೆ. ಆಮೇಲೆ ಮೇಕಪ್ ಸ್ಟಾರ್ಟ್ ಮಾಡಿದೆ. ಮೇಕಪ್ ಎಲ್ಲ ಕಂಪ್ಲೀಟ್ ಆದಮೇಲೆ ಅವರು ಜ್ಯುವೆಲ್ರಿ ಎಲ್ಲ ಹಾಕ್ಕೊಳ್ತಾಯಿದ್ರು. ಸೊ ಆವಾಗ ಒಂದು ವೀಡಿಯೋ ಇರಲಿ ಅಂತ ಮಾಡ್ಕೊಂಡಿದ್ದು. ಕೀರ್ತಿ ಅವ್ರ ಮಾತ್ರ ತುಂಬಾ ಚೆನ್ನಾಗಿದ್ದಾರೆ ಮತ್ತು ವೆರಿ ಸಪೋರ್ಟಿವ್. ಆ್ಯಕ್ಚುಲಿ ಏನಂತ ಹೇಳಿದ್ರೆ 1 hour to 1 hour 15 minutes ಏನೋ ತೊಗೊಳ್ತೀವಿ ಇವ್ರಿಗೆ ಮೇಕಪ್ಪು, ಹೇರ್ ಸ್ಟೈಲು, ಸ್ಯಾರಿ ಡ್ರೈಪಿಂಗು ಎಲ್ಲ ಕಂಪ್ಲೀಟ್ ಮಾಡೋದಕ್ಕೆ. ಸೊ ಅದೆಲ್ಲ ಮುಗಿಸ್ಕೊಂಡು ಒಂದು ವೀಡಿಯೋ ಮಾಡ್ಕೊಳ್ತೀನಿ ಅಂತ ಹೇಳಿ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇನ್ನೂ ಕಂಪ್ಲೀಟಾಗಿ ಅವ್ರು ಏನು ಜ್ಯುವೆಲ್ರೀಸ್ ಹಾಕೊಳ್ಳೋಕ್ಕೆ ಆಗಿಲ್ಲ, ಬಿಕಾಸ್ ಲಾಂಗ್ ಟ್ರಾವೆಲ್ ಇರೋದ್ರಿಂದ ಆಮೇಲೆ ಹಾಕ್ಕೊಳ್ಳೋಣ ಅಂತ ಇದ್ರು. ಆದರೂ ನಮಗೋಸ್ಕರ ಒಂದು ವೀಡಿಯೋ ಮಾಡ್ಕೊಳ್ಬೇಕಲ್ಲ ಅಂತ ಹೇಳಿ ಎಲ್ಲ ಜ್ಯುವೆಲ್ರಿ ಎಲ್ಲ ಹಾಕ್ಕೊಂಡು ಒಂದು ವೀಡಿಯೋ, ಒಂದು ಫೋಟೋ ಮಾಡ್ಕೊಂಡ್ಮೇಲೆ ಎಲ್ಲ ಜ್ಯುವೆಲ್ರಿ ಮಿನಿಮಲ್ ಮಾತ್ರ ಹಾಕ್ಕೊಂಡು ಎಲ್ಲ ಅಲ್ಲೋದ್ಮೇಲೆ ಹಾಕ್ಕೊಳ್ತೀನಿ ಫಂಕ್ಷನಲ್ಲಿ ಅಂತ ಎಲ್ಲ ಎತ್ತಿಟ್ಕೊಂಡ್ರು. ಬಟ್ ಆದರೂ ಏನಪ್ಪ ಆಯಿತು ಅಂತ ಹೇಳಿದ್ರೆ ನಾನೇ ಫೋಟೋಸ್ ವೀಡಿಯೋಸ್ ತೆಗಿಯೋಕ್ಕಾಗಿಲ್ಲ. ಬಿಕಾಸ್ ತುಂಬ ಅಂದರೆ ತುಂಬ ಸ್ವೆಟ್ ಆಗಿಬಿಟ್ಟಿದೆ. ಸೊ ಅದೇನು ರೀಸನ್ ಅಂತಲೂ ಗೊತ್ತಾಗ್ತಿಲ್ಲ ನನಗೆ. ಹೆವಿ ಸ್ವೆಟ್ಟಿಂಗ್ ಆಗ್ತಾಯಿತ್ತು, ಅನ್ಕಂಫರ್ಟ್ ಥರ ಫೀಲ್ ಆಗ್ತಾಯಿತ್ತು. ಏನಕ್ಕೆ ಈ ಥರ ಆಗ್ತಾಯಿತ್ತು ಅಂತ ನನಗಂತೂ ಗೊತ್ತಿಲ್ಲ. ಮತ್ತು ಹೇಗಿದೆ ಮೇಕಪ್ಪು, ಇಷ್ಟ ಆಯಿತಾ? ನಿಮಗೂ ಯಾರಿಗಾದ್ರೂ ಮೇಕಪ್ ಏನಾದರೂ ಮಾಡಿಸ್ಕೊಳ್ಬೇಕು ಅಂತಿದ್ರೆ ನನ್ನ ಇನ್ಸ್ಟಾಗ್ರಾಮ್ ID ಇದೆ ಡಿಸ್ಕ್ರಿಪ್ಷನಲ್ಲಿ, ಹೋಗಿ ಚೆಕ್ ಮಾಡಿ. ಮೇಕೋವರ್ ಬೈ ನಂದು ವರ್ಷ ಅಂತ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಹೀಗೇ ನಮ್ಮ ಹತ್ರ ಎಲ್ಲ ಮೇಕಪ್ಪು ಬಜೆಟ್ ಫ್ರೆಂಡ್ಲಿಯಾಗೇ ಇರುತ್ತೆ. ಸೊ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿ ಅವ್ರು ಹೇಳಿ ಟೈಮಿಗೆ ಕಂಪ್ಲೀಟ್ ಮಾಡಿಕೊಟ್ಟು ಈಗ ಮನೆಗೆ ಹೊರಡ್ತಾ ಇದ್ದೀವಿ. ಈಗ ವರ್ಕ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 7:10 ಆಗಿದೆ. 7:10 ಇಲ್ಲ 7:06 ಆಗಿದೆ.
5:51ಗೆ ಮೇಕಪ್ ಸ್ಟಾರ್ಟ್ ಮಾಡಿ 7:06ಗೆ ಆಲ್ರೆಡಿ ಹೊರಡ್ತಾ ಇದ್ದೀನಿ. ಆಲ್ಮೋಸ್ಟ್ 1 ಅವರ್ ಅಷ್ಟೇ ತೊಗೊಂಡಿರೋದು ಟೈಮು. ಸೊ ಮೇಕಪ್ ಎಲ್ಲ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು, ಅವ್ರಿಗೂ ಕೂಡ ಇಷ್ಟ ಆಯಿತು. ಬೆಳಗ್ಗೆ ಬರಬೇಕಾದ್ರೆ ಇನ್ನೂ ಸೂರ್ಯೋದಯನೇ ಆಗಿರಲಿಲ್ಲ. ಇವಾಗ ನೋಡಿ ಏನು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದು ಪದ್ಮನಾಭ ನಗರ ಫ್ಲೈಓವರ್ ಇದೆಯಲ್ಲ, ಅಲ್ಲಿ ಮೇಲಿಂದ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಫ್ಲೈಓವರಿಂದನೇ ವೀಡಿಯೋ ಮಾಡಬೇಕಿತ್ತು, ಚೆನ್ನಾಗಿರ್ತಾಯಿತ್ತು. ನಾನು ಆನಂದ ಮಾತಾಡ್ಕೊಂಡು ಬರ್ತಾಯಿದ್ವಾ, ವೀಡಿಯೋ ಮಾಡಿಲ್ಲ. ಆಲ್ರೆಡಿ 7:15 ಏನೋ ಆಗೋಯಿತು ಇಲ್ಲೇ ಟೈಮು. ಮನೆಗೆ ಹೋಗಿ ಇನ್ನೂ ಇವತ್ತು ದೇವಸ್ಥಾನಕ್ಕೆ ಬೇರೆ ಹೋಗಬೇಕು. ಸೊ ಅದರಿಂದ ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ದೇವಸ್ಥಾನಕ್ಕೆ ಹೊರಡಬೇಕು. ಯಾವ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಅಂತ ನೋಡಬೇಕಾ? ನಾವು ಬಂದು ಇವಾಗ ಆಲ್ರೆಡಿ ಪಾಪುಗೆ 3 ಮಂತ್ಸ್ ಆಯ್ತಲ್ವ. ಸೊ ಅದರಿಂದ ಮೊದಲನೇ ಸಲಿಗೆ ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಅಂದರೆ ಚಿಕ್ಕ ಮಕ್ಕಳಿರೋರು ಫಸ್ಟು ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಅಂತ ಹೇಳ್ತಾರೆ. ಸೊ ಅದರಿಂದ ಇವತ್ತು ಆಲ್ರೆಡಿ 3 ಮಂತ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ಪಾಪು, ಅಮ್ಮ, ನಾನು, ಆನಂದ, ಗೊಂಬೆ, ವರ್ಷಿ, ಬಾಬು ಎಲ್ಲರೂ ಕೂಡ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸ್ಯಾರಿ ಉಟ್ಕೊಂಡು ರೆಡಿ ಆಗಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಇದು ಸ್ಯಾರಿ? ಆ್ಯಕ್ಚುಲಿ ನಾನು ಸೀಮಂತಕ್ಕೆ ಅಂತ ಹೇಳಿ ಅಮ್ಮ ಸ್ಯಾರಿ ಕೊಟ್ಟಿದ್ದು ಇದನ್ನೇ. ಅಂದರೆ ನಾನು ಸೀಮಂತ ಗ್ರ್ಯಾಂಡಾಗೆಲ್ಲ ಮಾಡ್ಕೊಳ್ಬಾರ್ದು, ಸಿಂಪಲ್ಲಾಗಿ ಮನೇಲಿ ಮಾತ್ರನೇ ಒಂದು ಸ್ಯಾರಿ ಉಟ್ಕೊಳ್ತೀನಿ. ಉಟ್ಕೊಂಡು ಮುಗಿನ ಜಡೆ ಹಾಕ್ಕೊಳ್ಬೇಕು ಅಂತ ಹೇಳಿದ್ದೆ ಗೊತ್ತಾ ಓಲ್ಡ್ ವ್ಲಾಗಲ್ಲಿ. ಸೊ ಅದೇ ಸೇಮ್ ಸ್ಯಾರಿ ಇದು. ಆ ಸೀರೆನೇ ಅವತ್ತು ಸೀಮಂತದಲ್ಲಿ ವರ್ಷಿ ಎಲ್ಲ ತೊಗೊಂಬಂದಿದ್ಲಲ್ವ ಸ್ಯಾರಿನ. ಸೊ ಆವಾಗ ಅದೆಲ್ಲ ಉಟ್ಕೊಂಡಿದ್ವಿ. ಇದು ಅಮ್ಮ ತಂದಿದ್ದಿದ್ದು ಸ್ಯಾರಿ. ಸೊ ಅದರಿಂದ ಈ ಒಂದು ಸೀರೆನ ಇವತ್ತು ಉಟ್ಕೊಳ್ತಾ ಇದ್ದೀನಿ. ಹೇಗೆ ಕಾಣಿಸ್ತಿದೆ ಸ್ಯಾರಿ? ಚೆನ್ನಾಗಿ ಕಾಣಿಸ್ತಿದ್ಯಾ? ಲೇಟ್ ಬೇರೆ ಆಗೋಯಿತು, ಏಕೆಂದರೆ ಇಲ್ಲೇ ಆಲ್ಮೋಸ್ಟ್ 11 o'clock ಆಗಿಬಿಟ್ಟಿದೆ. ಇನ್ನು ಪ್ರಸಾದ ಎಲ್ಲ ವರ್ಷಿ ಮಾಡ್ಕೊಳ್ತಿದ್ದಾಳೆ ಮನೇಲಿ. ಪ್ರಸಾದಕ್ಕೆ ಬಂದು ಮೊಸರನ್ನ ಮತ್ತು ಪೊಂಗಲ್ ಮಾಡ್ಕೊಂಡಿದ್ದಾಳೆ ಅವಳು. ಸೊ ಇವಾಗ ಎಲ್ಲರೂ ಹೊರಡಬೇಕು. ನಾನಂತೂ ಎಲ್ಲ ರೆಡಿಯಾಗಿ ಕೂತಿದ್ದೀನಿ. ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ, ಕಲರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಸಿಕ್ಕಾಪಟ್ಟೆ ಸೆಕೆ ಇದೆ. ಬಟ್ ನಿಜ ನಮ್ಮ ಅಮ್ಮಂದ್ರೆಲ್ಲ ಅದು ಹೆಂಗೆ ಹಾಕ್ಕೊಂಡು ಮೇಂಟೈನ್ ಮಾಡ್ತಾರೋ ಸ್ಯಾರಿ ಎಲ್ಲ. ನಮಗೆ ಸ್ಯಾರಿ ಎಲ್ಲ ಹಾಕ್ಕೊಂಡ್ರೆ ಯಾವಾಗ ಬಿಚ್ಚಿಬಿಡ್ತೀನಪ್ಪ ಅನ್ಸುತ್ತೆ, ಅಷ್ಟು ಸೆಕೆ ಹೊಡಿತಾ ಇರುತ್ತೆ. ಹಿಂಗೆ ಹಾಕೊಳ್ಳಂಗಿದ್ರೆ ಚೆನ್ನಾಗಿರೋದು. ಬಟ್ ಚೆನ್ನಾಗಿ ಕಾಣಿಸುತ್ತಲ್ಲ ಚೆನ್ನಾಗಿ ಕಾಣುತ್ತೆ. ಬಂಗಾರಿ ಇಲ್ಲಿ ಈ ಬ್ಯಾಗ್ ಏನಕ್ಕೆ? ಈ ಬ್ಯಾಗ್ ಎತ್ಕೊಂತವಳೆ ನಂದು. ಅದರಲ್ಲಿ ಮುಗಿದು ಡೈಪರು ಇದೆಲ್ಲ ಇರುತ್ತೆ. ಹೊರಡದ? ಒಂದು ನಿಮಿಷ ವೀಡಿಯೋ ಮಾಡ್ಕೊಡ್ತೀನಿ ನೀನು. ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿರೋದು. ಏನಮ್ಮ ಬಿಡ್ತೀನಿ ಅಂತ ಹೇಳಿದೆ ನೋಡು. ಹೆಂಗೆ ಕಾಣಿಸ್ತಿದ್ದೀನಿ? ಚೆನ್ನಾಗಿ ಕಾಣಿಸ್ತಿದ್ದಲ್ಲ ನನ್ನದು ಸೀರೆ? ಚೆನ್ನಾಗಿ ಕಾಣಿಸ್ತೈತೆ ಇಲ್ವಾ? ನೋಡಿ ಎಷ್ಟು ಬೇಗ ಸೀರೆ ಉಟ್ಕೊಡ್ತೀನಿ ಈಗ. ಚಪ್ಪಲಿ ಮಾತ್ರ ಗಂಡಸ. ಓಕೆ, ಆಗ ಮುಂಚೆ ಅಂದರೆ ಸೀರೆ ಉಟ್ಕೊಳಕ್ಕೆ ಬರ್ತಿರಲ್ಲ. ಇವಾಗ ನಾನೊಬ್ಳು ಮೇಕಪ್ ಆರ್ಟಿಸ್ಟ್ ಆಗಿಬಿಟ್ಟು ಸೀರೆ ಉಟ್ಕೊಳಕ್ಕೆ ಬರಲ್ಲ ಅಂದರೆ ಎಷ್ಟೊಂದು ಜನಕ್ಕೆ ಬರಲ್ಲ. ಅಂದರೆ ಸೀರೆ ಉಡಿಸ್ತಾರೆ, ಉಟ್ಕೊಳಕ್ಕೆ ಬರಲ್ಲ. ಪೊಂಗಲ್ಲು ಇನ್ನೊಂದು ದೊಡ್ಡ ಬಾಕ್ಸ್. ಏನೇ ಬಾಕ್ಸೇ ಕಾಣಿಸ್ತಿಲ್ಲ, ಒಳಗಡೆ ಕವರ್ ಒಳಗಡೆ ಹಾಕಿದ್ದೀನಿ. ಅಲ್ಲಂಚು ಕಲ್ತು ಮುಸ್ಲಿ ತೊಗೊಂಡು ಸ್ವಲ್ಪ ಕಲಿತು ಮುಸ್ಲಿ ತೊಗೊಂಡು ಇದ್ರಲ್ಲಿ ಐತೆ ಇದು ಗಾಡಿ ಬೇಡ ಕಾಲಿದೆ ಅಲ್ಲಮ್ಮ. ಸ್ವಲ್ಪ ಕಾಲಿಟ್ರು ಮೊಸರು ತೊಗೊಂಡು ಐತೆ ತಂದವ್ರು ಅಲ್ಲ ಇದಕ್ಕೆ ಮೊಸರು ಸ್ವಲ್ಪ ಗಟ್ಟಿ ಇದೆ, ಗಟ್ಟಿ ಆಗೋದು ಬಿಸಿ ಬಿಸಿ ಆಗಿ ಬಂದಿಲ್ಲ ಅಷ್ಟಮ್ಮ. ಬೇರೆ ತೊಳಂಗೆ ಸ್ಟ್ರೈಟ್ ಕೂತ್ಕೋಬೇಕು. ಇದನ್ನ ಹೆಂಗೆ ಇದು ಕೊಡ್ಲಿ ಪಾಪ? ಒಂದು ನನ್ನ ಕೈ ಕೊಡು, ಸರಿ ಕೂತ್ಕೋ. ಸರಿ ಕೂತ್ಕೊಂಡು ನನ್ನ ಕೈ ಕೊಡು. ತೆಗಿಯೋ ಇಷ್ಟಪಡ್ತಾರೆ. ಸರಿ ನೀನು ಇಲ್ಲಿ ಬಂದ್ಬಿಡಪ್ಪ, ಸರಿ ಹೋಗುತ್ತೆ. ನೀನು ಮಧ್ಯೆ ಇಲ್ಲಿ ಕಾಲಿಟ್ಟು ಕೊಡ್ಬೇಕು, ನಾನು ಆ ಕಡೆ ಕೂತ್ಕೋತೀನಿ. ಹೌದಾ? ಗಾಡಿ ಲೆಫ್ಟ್ ಹಾಕಿ ಒಂಚೂರು, ಲೆಫ್ಟ್ ಹಾಕಿ ಒಂಚೂರು. ಓಕೆ. ನೀನು ಹೇಳಿ. ಈಗ ತಾನೇ ಎಲ್ಲರೂ ಹೊರಟಿದ್ದೀವಿ. ಅಪ್ಪ ಕಾರಲ್ಲಿ ಕುತ್ಕೊಳ್ತಿದ್ದಂಗೆ ಕಾರ್ ಇಷ್ಟೊತ್ತವರೆಗೂ ಬಿಸಿಲಲ್ಲಿ ಇತ್ತಲ್ಲ, ಫುಲ್ಲು ಸೆಕೆ ಅನ್ನಿಸ್ತಿದೆ. ಕೂತ್ಕೊಳ್ಳೋದಕ್ಕೇ ಆಗ್ತಾಯಿಲ್ಲ, ಫುಲ್ಲು ಹೆವಿ ಸೆಕೆ ಇದೆ. ಇನ್ನು ದೇವಸ್ಥಾನದವ್ರಿಗೂ ಹೋಗೋವರೆಗೂ ಅದು ಹೆಂಗಿರುತ್ತೋ. ಮತ್ತು ಹೋಗಬೇಕಾದ್ರೆ ನಮ್ಮ ಜರ್ಗ್ನಳ್ಳಿ ಹತ್ರ ಈಗ ವಾಲ್ಸ್ ಎಲ್ಲ ಇರುತ್ತಲ್ಲ, ಅದಕ್ಕೆಲ್ಲ ಇದನ್ನು ಪೇಂಟಿಂಗ್ ಥರ ಮಾಡ್ತಾಯಿದ್ರು. ಸೊ ಈ ಥರ ಪೇಂಟಿಂಗ್ ಮಾಡೋದಕ್ಕೆ ಏನೋ ಹೆಸರು ಹೇಳ್ತಾರೆ, ಬಟ್ ಏನು ಹೆಸರು ಅಂತ ನನಗೆ ನೆನಪಾಗ್ತಿಲ್ಲ. ನಿಮ್ಗೆ ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಒಂಥರ ಚೆನ್ನಾಗಿ ಕಾಣುತ್ತೆ. ಪ್ಲೇನ್ ವಾಲ್ಗಳಿರೋದಕ್ಕಿಂತ ಈ ಥರದ್ದು ಏನಾದರೂ ಮಾಡಿದರೆ ಮೇಯ್ನ್ ಕಸ ಹಾಕಲ್ಲ ಮತ್ತು ನೀಟಾಗೂ ಕಾಣುತ್ತೆ.
ನಮ್ಮ ಬೆಂಗಳೂರು ಎಷ್ಟು ಚೆನ್ನಾಗಿದೆ ಅಂತ ಫೀಲ್ ಆಗುತ್ತೆ ಆ ಥರ ಎಲ್ಲ ನೋಡೋದಕ್ಕೆ. ಮಕ್ಳುಗಳಿಗೂ ಖುಷಿ ಆಗುತ್ತೆ ಅದನ್ನೆಲ್ಲ ನೋಡಿದ್ರೆ ಅಂತ. ಇವತ್ತು ಬೇರೆ ಸಂಡೇ, ದೇವಸ್ಥಾನದಲ್ಲಿ ಅದೆಷ್ಟು ಜನ ಇರ್ತಾರೋ, ಅದೆಷ್ಟು ರಶ್ ಇರುತ್ತೋ ಗೊತ್ತಿಲ್ಲ. ಮತ್ತು ಟ್ರಾಫಿಕ್ ಅಂತೂ ಹೇಳೋಂಗೆ ಇಲ್ಲ ಬಿಡಿ, ಹೇಳೋಕ್ಕೆ ಆಗಲ್ಲ. ಇವಾಗ ನೋಡಿ ಬನಶಂಕರಿ ಇನ್ನೂ ಬಂದಿರೋದು ನಾವು. ಬನಶಂಕರಿ ಅಂತೂ ಇವಾಗ ಮಿನಿ ಸಂಡೇ ಬಜಾರ್ ಆಗಿಬಿಟ್ಟಿದೆ ಮುಂದೆಗಡೆ ಬನಶಂಕರಿ ಹತ್ರ ಅಲ್ವಾ. ಏನು ಸಂಡೇ ಬಜಾರ್ವರೆಗೂ ಮಾರ್ಕೆಟ್ವರೆಗೂ ಹೋಗಂಗಿಲ್ಲ, ಮಿನಿ ಸಂಡೇ ಬಜಾರ್ ಬನಶಂಕರಿಲೇ ನಡೀತಾ ಇರುತ್ತೆ. ಯಾರಾದರೂ ತೊಗೊಳಂಗಿದ್ರೆ ತೊಗೊಳ್ಬೋದು. ಬಟ್ಟೆಗಳು ಪ್ರತಿಯೊಂದು ಇರುತ್ತೆ ಹೋಗಪ್ಪ ಇವಾಗಂತೂ. ಏನೆಲ್ಲ ಮಾರ್ಕೆಟ್ಗೆ ಹೋಗಿ ಸಂಡೇ ಬಜಾರಲ್ಲಿ ಶಾಪಿಂಗ್ ಅನ್ನೋದಿಲ್ಲ ಈಗೆಲ್ಲ. ನಾವಂತೂ ಬನಶಂಕರಿಗೆ ಬಂದು ತುಂಬಾ ವರ್ಷಗಳಾಗೋಯಿತು. ಬರಬೇಕು ಅಂದರೆ ಬನಶಂಕರಿ ಕಡೆ ಹೋಗ್ತಾ ಓಡಾಡ್ತೀವಿ ಇಲ್ಲ ಅಂತಲ್ಲ, ಬಟ್ ದೇವಸ್ಥಾನದೊಳಗಡೆ ಹೋಗಿ ತುಂಬಾ ವರ್ಷ ಆಯಿತು. ಬರಬೇಕು ಈ ವೀಕಲ್ಲಿ ಅಥವಾ ನೆಕ್ಸ್ಟ್ ವೀಕಲ್ಲಿ ಯಾವಾಗಾದರೂ ಬರಬೇಕು. ಈಗಾಗಿಲ್ಲ ಅಂದರೂ ಮಾರ್ಚ್ 5, 6 ಅಂತೂ ಬಂದೇ ಬರ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ ಒಂದು ಸ್ಪೆಷಲ್ ಇದೆ. ಏನು ಗೊತ್ತಾ, ನಾನು ಆನಂದ ಮದುವೆ ಆಗಿ ಈ ಮಾರ್ಚ್ 5, 6ಕ್ಕೆ 10 ವರ್ಷ ಕಂಪ್ಲೀಟ್ ಆಗುತ್ತೆ. ಎಷ್ಟು ಬೇಗ 10 ವರ್ಷ ಆಗೋಯ್ತಲ್ವ. ಇನ್ನೂ ನಿನ್ನೆ ಮೊನ್ನೆ ತಾನೇ ಮದುವೆ ಆಗಿರೋ ಥರ ಇದೆ. ಬಟ್ ಆಗಲೇ 10 ವರ್ಷ ಆಯಿತು. 10 ವರ್ಷಕ್ಕೆ 2 ಮಕ್ಕಳು. ಪಾಪ ನೆನೆಸ್ಕೊಂಡ್ರೆ ಎಷ್ಟು ಬೇಗ ದಿನಗಳು ಓಡ್ತಾ ಇದೆ ಅಂತ ಅನಿಸುತ್ತೆ. ಈಗ ತಾನೇ ಜಸ್ಟ್ ಮಾರ್ಕೆಟ್ ರೀಚ್ ಆದ್ವಿ. ಇಲ್ಲಂತೂ ಪಾರ್ಕಿಂಗ್ ಸಿಗೋದೇ ದೊಡ್ಡ ಕಷ್ಟ. ಅದಕ್ಕೆ ಇಲ್ಲೆಲ್ಲೋ ಒಂದು ಕಡೆ ಸಿಕ್ತು ಪಾರ್ಕಿಂಗು. ಸೊ ಇಲ್ಲಿ ಪಾರ್ಕ್ ಮಾಡಿ ಗಾಡಿನ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ಅಷ್ಟೇನೆ. ಸೊ ಮಗು ನಿಂತ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಗಾಡಿ ಪಾರ್ಕ್ ಮಾಡಿ ದೇವಸ್ಥಾನ ಹತ್ರ ಹೋದ್ಮೇಲೆ ವೀಡಿಯೋ ಮಾಡೋಣ. ಕಾರಿಂದ ಈಚೆ ಇಳಿತಾ ಇದ್ದಂಗೆ ಫುಲ್ಲು ಸೆಕೆ ಅಂದರೆ ಸೆಕೆ ಅಂತ ನನ್ನ ಮಗಳು ಕೆಳಗಡೆನೇ ಕೂತ್ಕೊಬಿಟ್ಲು. ಅಮ್ಮ ಕಾಲಿಡೋಕ್ಕಾಗ್ತಾಯಿಲ್ಲ, ಬಿಸಿಲು ಬಿಸಿಲು ಅಂತ ತುಂಬಾ ಇದು ಮಾಡ್ತಾಯಿದ್ಲು. ನನ್ನ ಮಗಳಂತೂ ಸ್ವಲ್ಪನೂ ಬಿಸಿಲು ತಡೆಯೋದೇ ಇಲ್ಲ. ಅವಳು ಚಳಿ ಮಳೆ ಇದ್ದರೆ ಎಷ್ಟು ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತಾಳೆ. ಬಿಸಿಲು ಏನಾದರೂ ಇದ್ಬಿಡ್ತು ಅಂದರೆ ಸಾಕು, ಗೊಂಬೆನ ನಾವು ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಬಿಸಿಲಿದ್ರೆ ಅವಳು ಒಂದು 5 ನಿಮಿಷ ಕೂಡ ಇರೋಲ್ಲ, ಅಷ್ಟು ಕಷ್ಟಪಡ್ತಾಳೆ ಅವಳು. ಅಯ್ಯೋ, ಇನ್ನು ಇವಾಗಿನ ಏನು ಯುಗಾದಿನೇ ಸ್ಟಾರ್ಟ್ ಆಗಿಲ್ಲ, ಇವಾಗಲೇ ಇಷ್ಟೊಂದು ಬಿಸಿಲಿದೆ. ಮುಂದಕ್ಕೆ ಎಷ್ಟಿರುತ್ತೋ ಗೊತ್ತಿಲ್ಲ. ನಾವು ಬರೀ ಅಪರೂಪಕ್ಕೆ ಹೊರಗಡೆ ಬರೋರು ಹಿಂಗೆ ಅಂತೀವಿ. ಪಾಪ ಡೈಲಿ ವರ್ಕ್ ಮಾಡ್ತಾರೆ ಗೊತ್ತಾ, ಔಟ್ ಸೈಡಲ್ಲೇ ಇರ್ತಾರಲ್ಲ ಅವರೆಲ್ಲ ಪಾಪ ಏನು ಫುಲ್ಲು ಸಿದೋದಂಗೆ ಆಗ್ಬಿಟ್ಟಿರ್ತಾರೆ. ಆಮೇಲೆ ಎಲ್ಲ ಗಾಡಿ ಎಲ್ಲ ನಿಲ್ಲಿಸಿ ಇವಾಗ ಹೊರಡ್ತಾ ಇದ್ದೀವಿ. ಬಿಸಿಲು ಇಲ್ಲಿಂದ ವೀಡಿಯೋ ಮಾಡ್ಕೊಂಡೆಲ್ಲ ಹೋಗೋಕ್ಕೆ ಆಗಲ್ಲ. ಬಿಸಿಲು ದೇವಸ್ಥಾನ ಹತ್ರ ಹೋದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡೋಣ. ಬಸ್ ಚೆನ್ನಾಗಿ ಕಾಣಿಸ್ತು. ಎಲ್ಲ ನೀಟಾಗಿ ಲಾಕ್ ಆಗಿದೆ, ಚೆಕ್ ಮಾಡ್ಕೊಪ್ಪ. ಬಲ್ಲ ಬಂಗಲ್ ಶೆಕೆ ಬಂಗೋರು ಏನು ಮಾಡೋಕ್ಕಾಗಲ್ಲ. ದೇವಸ್ಥಾನ ಹತ್ರ ಬಂದು ನೋಡಿದ್ರೆ ದೇವ್ರೆ ಯಾವ ರೇಂಜಿಗೆ ಜನ ಇದ್ದಾರೆ ಗೊತ್ತಾ. ಅಪ್ಪ ದೇವ್ರೆ ಅನ್ನಿಸ್ಬಿಡ್ತು. ಸೆಕೆಗೂ ಅದಕ್ಕೂ ಚಿಕ್ಕ ಜಾಗ ಬೇರೆ, ಫುಲ್ಲು ಸೆಕೆ. ಆಮೇಲೆ ಅಲ್ಲಿ ಯಾರೋ ಒಬ್ರು ಹೇಳಿದ್ರು ಚಿಕ್ಕ ಮಕ್ಳಿಗೆಲ್ಲ ಕರ್ಕೊಂಡು ಈ ಕಡೆ ಸೈಡಲ್ಲಿ ಹೋಗ್ಬೋದು, ಅಲ್ಲಿ ಹೋಗಿ ಕೇಳಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೋಗಿ ಅಲ್ಲಿ ಕೇಳಿದ್ರೆ ಅವರು ಮಗು ಜೊತೆಗೆ ನನ್ನನ್ನು ಮಾತ್ರ ತಾಯಿನ ಮಾತ್ರ ಬಿಡೋದು ಅಂತ ಹೇಳಿದ್ರು. ಮಗು ಒಂದನ್ನೇ ಹಿಡ್ಕೊಂಡು ಪೂಜೆ ಸಾಮಾನು ಮತ್ತು ಏನು ಪ್ರಸಾದ ಇದೆಲ್ಲ ಇಟ್ಕೊಂಡು ಹೆಂಗಾಗುತ್ತೆ. ಅಟ್ಲೀಸ್ಟ್ ಅಮ್ಮನಾದರೂ ಬಿಡಿ ಅಂತ ಹೇಳಿದ್ರೆ ಬಿಟ್ಟೇ ಇಲ್ಲ ಗೊತ್ತಾ. ಇಲ್ಲ ತಾಯಿ ಮಗು ಮಾತ್ರನೇ ಬಿಡೋದು ಅಂತ ಹೇಳಿದ್ರು. ಬಟ್ ಆದ್ರೂ ಗಂಡ ಹೆಂಡತಿ ಮಗು ಅಂತ ಬಿಡ್ಬೋದಪ್ಪ, ಅದೇನಕ್ಕೆ ಹಿಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸರಿ ಆಯಿತು ಅಂತೇಳಿ ಒಬ್ಬಳೇ ಹೋದೆ. ನಾನು ಹೋಗೋ ಟೈಮಲ್ಲಿ ಆನಂದನ ಕೈಲಿ ಫೋನ್ ಕೊಟ್ಟಿದ್ದೆ. ಸೊ ಒಳಗಡೆ ಎಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ನಾನು. ಆಮೇಲೆ ಆನಂದ ಮತ್ತು ವರ್ಷಿ, ಬಾಬು ಎಲ್ಲರೂ ಲೈನಲ್ಲಿ ಬರ್ತೀವಿ, ನಿಮ್ಮ ಪಾಡು ನೀವು ಒಳಗಡೆನೇ ಇರಿ ಅಂತ ಹೇಳಿದ್ರು. ಸರಿ ಆಯ್ತು ಅಂತೇಳಿ ನಾವು ಒಳಗಡೆ ಹೋಗಿ ಸುಮ್ಮನೆ ಹಾಗೆ ದರ್ಶನ ಮಾಡ್ಕೊಂಡ್ವಿ. ದರ್ಶನ ಮಾಡ್ಕೊಂಡು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಸೊ ವೆಯ್ಟ್ ಮಾಡ್ತಾ ಇದ್ದಂಗೆ ವರ್ಷ ಆಲ್ಮೋಸ್ಟು ದೇವಸ್ಥಾನದ ಒಳಗಡೆ ಬಂದಾಗ ಈ ಒಂದು ವಿಡಿಯೋ ಮಾಡಿರೋದು. ನಿಜ, ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಬ್ಯಾಗು ಎಲ್ಲ ಎತ್ಕೊಂಡು ದೇವಸ್ಥಾನದಲ್ಲಿ ತುಂಬಾ ಕಷ್ಟ ಆಗುತ್ತೆ. ಮತ್ತು ಅಣ್ಣಮ್ಮನ ದೇವಸ್ಥಾನಕ್ಕೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡೇ ಬರೋದು ಅಂತ ಎಲ್ರಿಗೂ ಗೊತ್ತು. ಬಟ್ ಆದರೂ ಕೂಡ ದೇವಸ್ಥಾನದಲ್ಲಿ ಏನು ವ್ಯವಸ್ಥೆನೇ ಸರಿಯಾಗಿರಲ್ಲ, ಅದು ಒಂದೇ ಬೇಜಾರು. ಎಷ್ಟೆಲ್ಲ ಇದೆ ಬೇರೆ ದೇವಸ್ಥಾನಗಳೆಲ್ಲ ಮಾಡಿದ್ದಾರೆ ಅಭಿವೃದ್ಧಿನ. ಬಟ್ ಈ ಅಣ್ಣಮ್ಮನ ದೇವಸ್ಥಾನ ಯಾಕೆ ಚೆನ್ನಾಗಿ ಮಾಡಿಲ್ಲ ಅಂತ ನಮ್ಗೆ ಇನ್ನೂ ಗೊತ್ತಾಗಿಲ್ಲ. ಎಷ್ಟು ದೊಡ್ಡ ಜಾಗ ಇದೆ ಅದು, ಎಷ್ಟು ಚೆನ್ನಾಗಿ ಅವರೆಲ್ಲ ಮಾಡ್ಬೋದು. ಏನು ರೀಸನ್ ಅಂತ ಗೊತ್ತಿಲ್ಲ. ಮಕ್ಕಳು ಬರ್ತಾರೆ ಅಂತ ಗೊತ್ತಿದ ಮೇಲೆ ಒಂದೇನಾದರೂ ಫೀಡಿಂಗಿಗೆ ಅಂತ ಜಾಗನೋ ಅಥವಾ ಏನಾದರೂ ಮಾಡೋಣ. ಬರೀ ಮಕ್ಕಳೇ ಬರೋದಕ್ಕೋಸ್ಕರ ಅಂತ ಏನಾದರೂ ಒಂದು ಫೆಸಿಲಿಟಿ ಮಾಡಬೇಕು ಅವರು. ಬಟ್ ಏನು ರೀಸನ್ ಅಂತ ಗೊತ್ತಿಲ್ಲ. ಅವ್ರು ಏನಕ್ಕೆ ಏನು ಮಾಡ್ತಾಯಿಲ್ಲ ಅಂತಲೂ ಗೊತ್ತಿಲ್ಲ. ಬಟ್ ಸಿಕ್ಕಾಪಟ್ಟೆ ಜನ ಮಾತ್ರ ಇರ್ತಾರೆ. ಅಟ್ಲೀಸ್ಟ್ ಅದರಿಂದನಾದರೂ ಏನಾದರೂ ಒಂದು ಮಾಡೋಣ ಅನ್ನಲ್ಲ. ಅಯ್ಯೋ ಏನಂತ ನನಗಂತೂ ಗೊತ್ತಿಲ್ಲ. ನೋಡೋಣ ಮುಂದೆ ಫ್ಯೂಚರಲ್ಲಾದರೂ ನಮ್ಮ ಮಕ್ಕಳಿಗೆ ಮಕ್ಕಳಾಗೋ ಟೈಮ್ಗಾದರೂ ದೇವಸ್ಥಾನನ ಇನ್ನೂ ಚೆನ್ನಾಗಿ ಮಾಡಿರ್ತಾರೋ ಏನೋ ಅಂತ. ಆಮೇಲೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ಹಂಚಿದ್ವಿ. ಅದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ. ಅಲ್ಲಿ ಕುತ್ಕೊಳ್ಳೋಕ್ಕೆ ಜಾಗ ಇಲ್ಲ, ಆ ರೇಂಜಿಗೆ ಜನ ಇದ್ದರು. ಅಲ್ಲೇ ಪ್ರಸಾದ ಎಲ್ಲ ಹಂಚಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದು. ಆಮೇಲೆ ಇವಾಗ ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ಬಾಬು ಪಾಪು ನಿಂತ್ಕೊಂಡಿದ್ದಾರೆ. ಅವ್ನು ನೋಡಿ ಹೆಂಗೆ ನೋಡ್ತಿದ್ದಾನೆ ಅಂತ. ಮಗುನ್ ತೋರ್ಸು.
ಗುಂಡಿ ಒಂದು ಫೋಟೋ ತೆಗೆಯು. ಇರಂಗಿರ ನಿಚೆ ಇರು. ನೋಡೋ ಮಗು ನೋಡೋ ನೀವು. ಲಡ್ಡು ಅಂತೂ ಔಟ್ಸೈಡ್ ಬಂದ್ಬಿಟ್ಟು ಒಂದು ಸ್ವಲ್ಪನೂ ಗಲಾಟೆ ಇಲ್ಲ, ಏನೂ ಇಲ್ಲ. ಗೊಂಬೆನೂ ಹಿಂಗೆ ಇದ್ಲು, ಗಲಾಟೆನೇ ಮಾಡ್ತಿರ್ಲಿಲ್ಲ. ಔಟ್ಸೈಡ್ ಬಂದ್ಬಿಟ್ರೆ ಹೊರಗಡೆ ಎಲ್ಲ ನೋಡ್ಕೊಂಡು ಕಣ್ಣು ಮಿಟಕ್ಸ್ದಂಗೆ ನೋಡ್ಕೊಂಡು ಇದು ಮಾಡ್ತಾಯಿದ್ರು. ಸೊ ಇವನು ಹಂಗೇ. ದೇವಸ್ಥಾನ ಎಲ್ಲ ದರ್ಶನ ಆಯಿತು. ಇವಾಗ ದೇವಸ್ಥಾನ ದರ್ಶನ ಎಲ್ಲ ಚೆನ್ನಾಗೇನೋ ಆಯಿತು ಮಾತ್ರ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಬಾಯ್ ಬಾಯ್.